ಪ್ರಿಯ ವೀಕ್ಷಕರೇ, ಈ ನಮ್ಮ ಸಂದರ್ಶನದಲ್ಲಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಮಾನ್ಯ ಶ್ರೀ ಭವಾನಿ ರಾವ್ ಮೊರೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸ್ವಾಗತ. ನಮ್ಮ ಕಿರುಪರಿಚಯ ಒಂದು ನಮ್ಮ ವೀಕ್ಷಕರಿಗೆ. ಭವಾನಿ ರಾವ್ ಮೊಹರೆ ಅಂತ ಸ್ಟೇಟ್ ಬಿಜೆಪಿ ಯುವ ಮೋರ್ಚಾ ವೈಸ್ ಪ್ರೆಸಿಡೆಂಟ್. ಶಿವಮೊಗ್ಗದಲ್ಲಿ ಒಂದು ಕೇಬಲ್ ಬಿಸ್ನೆಸ್ ಇದೆ. ಸಕ್ರಿಯವಾಗಿ 10 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರ ಕೆಲಸ ಮಾಡ್ತಾರೆ. ರಾಜಕೀಯಕ್ಕೆ ಬಂದಂತ ಉದ್ದೇಶ ಸರ್ ತಮ್ಮದು? ಸಮಸ್ಯೆ ಉದ್ದೇಶ ಹೇಳ್ಕೊಂಡು ಬಂದಿದ್ದು ಮೂಲವಾಗಿ ಬಿಜೆಪಿ ಸೇರಿದಂತ ಹಿಂದುತ್ವಗೋಸ್ಕರ. ಈ ರಾಜಕೀಯಕ್ಕೆ ಬರಬೇಕು ಅನ್ನೋದು ತುಂಬಾ ಒಂದು ಚಿಕ್ಕ ವಯಸ್ಸಿನ ಕನಸ, ಇಲ್ಲ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ, ಇಲ್ಲ ಏನಾದ್ರು ಬರಬೇಕು ಅಂತ ಬಂದಿಲ್ಲ? ರಾಜಕೀಯ ಹಿಂದುತ್ವ ತಲೆಯಲ್ಲಿ ರಕ್ತದಲ್ಲಿ ಹರಿತಾ ಇತ್ತು. ಸೊ ಅದಕ್ಕೊಂದು ಮೂಲವಾಗಿ ಕಂಡಂತದ್ದು ಭಾರತೀಯ ಜನತಾ ಪಾರ್ಟಿ. ಸೊ ಅದು ಆಕರ್ಷಣೀಯವಾಗಿ ಭಾರತೀಯ ಮೊದಲನೇ ಹೆಜ್ಜೆ ಇಟ್ಟಿದ್ದು. ನಂತರದಲ್ಲಿ ಇಲ್ಲಿದ್ದ ಸಮಾಜ ಸೇವೆ, ಇಲ್ಲಿದೆ ದೇಶದ ಕಲ್ಪನೆ ವಿಚಾರವಾಗಿ ಇಲ್ಲಿ ಗಟ್ಟಿಯಾಗಿ ಉಳಿಯುವಂತ ಅವಕಾಶ ಸಿಕ್ಕಿದೆ. ಬಟ್ ಇದು ಫ್ಯಾಮಿಲಿಯಿಂದ ಏನಾದ್ರು ತಮ್ಮ ಫಾದರ್ ಅಲ್ಲಿ ತಾಯಿ ಆಗಿಲ್ಲ? ಸೊ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ರಾಜಕೀಯ ಇದೆಯಾ? ಪ್ಯೂರ್ಲಿ ಫ್ರೆಶ್ ತಾವೊಬ್ಬರೇ ಬಂದಿರೋದು? ಸೊ ನಮ್ಮ ಫ್ಯಾಮಿಲಿ ಒಬ್ರು ಕ್ಯಾಂಡಿಡೇಟ್ ಆಗಿ. ಓಕೆ. ಸೊ ತಮ್ಮ ಬ್ರದರ್ ಯಾರು ರಾಜಕೀಯ? ಯಾರು ಇಲ್ಲ. ಸೊ ಅಷ್ಟೆಲ್ಲ ಇದು ರಾಜಕೀಯ ಇಂಟ್ರೆಸ್ಟ್ ತಗೊಂಡಿದ್ದು ತಮ್ಮ ಪರ್ಸನಲ್ ವರ್ಕ್ ಬಿಟ್ಟು? ಅದೇ ನನ್ನ ವೈಯಕ್ತಿಕ ವ್ಯವಹಾರ ಕೂಡ ಅದೇ ರೀತಿ ಇತ್ತು. ಹೆಚ್ಚಿನ ಸಮಯ ಕಡಿಮೆ ಸಿಗೋ ಅವಕಾಶ ಜಾಸ್ತಿ ಇರೋದ್ರಿಂದ ಸಮಾಜ ಸೇವೆಗೂ ಒಂದಷ್ಟು ಸಮಯ ಕೊಡೋಣ ಅಂತಿದ್ದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಡ್ತು. ಮೊದಲನೇ ಒಂದು ವಾರ್ಡಿನ ಅಧ್ಯಕ್ಷನಾಗಿ ಘೋಷಣೆ ಮಾಡ್ತು. ಸೊ ಅಲ್ಲಿ ಸಿದ್ಧಾಂತ ವಿಚಾರಗಳು ನನಗೆ ಹೆಚ್ಚಿಗೆ ಆಕರ್ಷಣೆಯಾಗಿ ಮುಂದಿನವಲ್ಲೇ ತಳಗುರುವಂತ ಪ್ರಯತ್ನ. ಸೊ ಈಗ ಯುವ ಮೋರ್ಚಾ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಾ. ಸೊ ಅದರಿಂದ ಜನರಿಗೆ ಏನು ಉಪಯೋಗ ಇದೆ, ಅದರಿಂದ ಏನೇನು ಸವಲತ್ತುಗಳಿದೆ, ಸೊ ನಮ್ಮ ಯೂತ್ಗೆ ಏನು ಅದರಿಂದ ಫೆಸಿಲಿಟೀಸ್ ಸಿಗುತ್ತೆ? ಮೈನ್ ನಂದು ಯುವ ಮೋರ್ಚಾ ಅಂದ್ರೆ ಒಂದು ಕಲಿಕೆಗೆ ಅವಕಾಶ ಇರುವಂತ ಒಂದು ರಾಜಕೀಯ ಕಲಿಕೆಗೆ ಒಂದು ಅವಕಾಶ. ಸೊ ಅದರಲ್ಲಿ ಯುವಕರಿಗೆ ಮೈನ್ ನಾವು ರಾಜಕೀಯದಲ್ಲಿ ದೇಶದಲ್ಲಿ ನಡೀತಿರುವಂತಹ ಅಭಿವೃದ್ಧಿಗಳು, ನರೇಂದ್ರ ಮೋದಿ ಅಭಿವೃದ್ಧಿಗಳನ್ನ ತಿಳಿಸುವಂತ ವಿಚಾರ ಇರ್ಬೋದು. ಅದೇ ರೀತಿ ಸನ್ಮಾನ್ಯ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಮಾಡಿದ ಅಭಿವೃದ್ಧಿಗಳನ್ನ ಯುವಕರಿಗೆ ತಿಳಿಸುವಂತದ್ದು, ಆ ಸೌಲಭ್ಯಗಳನ್ನು ತಿಳಿಸೋದು. ಅದೇ ರೀತಿ ಯಾಕೆ ಭಾರತೀಯ ಜನತಾ ಪಾರ್ಟಿನೇ ಬರಬೇಕು ಅನ್ನೋ ಒಂದು ವಿಚಾರವನ್ನು ಅವ್ರು ತಿಳಿಸಿ, ಸಿದ್ಧಾಂತ ವಿಚಾರ, ದೇಶದ ಕಲ್ಪನೆಯನ್ನು ಕೊಟ್ಟು ಅವ್ರು ಸೆಳೆಯೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಹೋರಾಟಗಳು, ಇವತ್ತೇನು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ವಿರೋಧಿಸುವಂಥದ್ದು, ಅನ್ಯಾಯಗಳು ಕಂಡಾಗ ಅದು ವಿರೋಧಿಸುವ ಕೆಲಸ ಭಾರತೀಯ ಯುವ ಮೋರ್ಚಾ ಸಕ್ರಿಯವಾಗಿ ಮಾಡ್ತಾ ಬಂದಿದೆ. ಸೊ ಇದರಿಂದ ಆಕರ್ಷಣೆ ಮಾಡಿ ಯುವಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾರೆ. ಇವತ್ತು ಸೆಳೆಯುವಂತ ಪ್ರಯತ್ನ ತಾವು ಮಾಡ್ತಾ ಇದ್ದೀರಾ. ಬಟ್ ಯುವಕರು ರಾಜಕೀಯ ಅಂದ್ರೆ ಬೇಡ, ರಾಜಕೀಯ ಅಂದ್ರೆ ದೂರ ಹೋಗ್ತಾ ಇದ್ದಾರೆ. ಸೊ ರಾಜಕೀಯಕ್ಕೆ ನಮ್ಮ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಇವತ್ತು ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ರಾಜಕೀಯ ಅಂದ್ರೆ ಭ್ರಷ್ಟಾಚಾರ ಅನ್ನೋ ಮಾತಿದೆ ತುಂಬಾ. ಆ ಒಂದು ಅವಧಿ ಹೋಗ್ಬಿಟ್ಟು ಈ ದೇಶದಲ್ಲಿ 4 ವರ್ಷ ಆಗೋಯ್ತು. ನಿಮ್ಗೆ ತಿಳಿದಂಗೆನೆ 4 ವರ್ಷದಿಂದ ಯಾವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಯ್ತು, ಅವತ್ತಿಂದನೇ ದೇಶದ ಯುವಕರೇ ರಾಜಕೀಯದಲ್ಲಿ ಆಸಕ್ತಿ ತೋರಿ ಪ್ರಧಾನಮಂತ್ರಿನ ಮೋದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿ ಸಕ್ರಿಯ ಪ್ರಯತ್ನದಿಂದ ಇವತ್ತು ಪ್ರಧಾನಿ ಮೋದಿ ಆಗಿದ್ದಾರೆ. ಮೋದಿ ಅವರು ಪ್ರಧಾನಮಂತ್ರಿ ಅವಕಾಶ ಆಗಿದೆ. ಆಗ ಆ ಮಾನಸಿಕತೆಯಿಂದ ಇವತ್ತು ಯುವಕರು ದೂರ ಹೋಗಿದ್ದಾರೆ. ಹೆಚ್ಚಿನ ಯುವಕರು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅನ್ನೋ ಆಕಾಂಕ್ಷೆಗಳನ್ನ ಇವತ್ತು ಕಾಣ್ತಾ ಇದೆ. ಸೊ ಅದರಲ್ಲಿ ಒಳ್ಳೆಯ ಪಕ್ಷ ಯಾವುದು, ಸಿದ್ಧಾಂತ ವಿಚಾರಗಳು ಏನು ಅನ್ನೋದು ಅವರಿಗೆ ಒಂದು ಸ್ವಲ್ಪ ಗೊಂದಲ ಇರ್ಬೋದು. ಅದು ಮೋದಿ ಅವರು ಬಂದ್ಮೇಲೆ ಕನ್ಫರ್ಮ್ ಆಗಿದೆ. ಇದು ಭಾರತೀಯ ಜನತಾ ಪಾರ್ಟಿಯವರು ಮಾತ್ರ ಒಂದು ಒಳ್ಳೆ ಸಿದ್ಧಾಂತ ವಿಚಾರ ಇದೆ ಅನ್ನೋ ನಂಬಿಕೆ. ಸೊ ಆ ಮಾನಸಿಕತೆಯಿಂದ ಇವತ್ತು ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು ಹೋಗಿದ್ದಾರೆ, ರಾಜಕೀಯದಲ್ಲಿ ಆಕರ್ಷಿತರಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇದೇ ರೀತಿ ರಾಜಕೀಯ ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಸೊ ಪಕ್ಷ ಯಾವುದೇ ಇರ್ಬೋದು, ಬಟ್ ರಾಜಕೀಯ ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಪ್ರತಿಯೊಬ್ಬರು ಮಾತಲ್ಲೂ ಪ್ರತಿಯೊಬ್ಬರು ಜನರಲ್ಲೂ ಕೂತಿರುವಂತ ವಿಷಯ. ಅದ್ರ ಬಗ್ಗೆ ತಾವು ರಾಜಕೀಯದವರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಸಹಜವಾಗಿ ಅದು ಎಲ್ಲಾ ಪಕ್ಷದಲ್ಲೂ ಇದ್ದಂಥದ್ದು ನಮಗೆಲ್ಲ ತಿಳಿದಿದೆ. ಸೊ ಬಟ್ ಇವತ್ತು ಅದನ್ನೆಲ್ಲ ತೆರೆ ಎಳಿಬೇಕು ಅನ್ನೋ ದೃಷ್ಟಿಯಿಂದನೇ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರದ ದಿನಗಳಲ್ಲಿ ನಡೀತಾ ಇರುವಂತಹ ವಿಚಾರಗಳು. ಕಳೆದ 3 ವರ್ಷದಲ್ಲಿ ಯಾವುದೇ ರೀತಿ ಒಂದು ಭ್ರಷ್ಟಾಚಾರದ ಹಗರಣಗಳಾಗಲಿ ವಿಚಾರಗಳಾಗಲಿ ದೇಶದಲ್ಲಿ ಯಾವುದೇ ವ್ಯಕ್ತಿ ಕೂಡ ಮಾತಾಡದ ರೀತಿ ಇವತ್ತು ಕೇಂದ್ರದಲ್ಲಿ ಸರ್ಕಾರ ನಡೀತಾ ಇದೆ. ಸೊ ಅದೇ ರೀತಿ ರಾಜ್ಯದಲ್ಲಿ ಕೂಡ ಆ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಬಂತು ಅಂದ್ರೆ ಇದೇ ರೀತಿ ಮುಂದುವರೆದಲ್ಲಿ ಯಾವುದೇ ರೀತಿ ಅನುಮಾನಗಳಿಲ್ಲ. ಏನ್ ಇವತ್ತು ಯುವಕರು ರಾಜಕೀಯದಲ್ಲಿ ಆಸಕ್ತಿ ತೋರಿದ್ದಾರೆ, ಅದೇ ರೀತಿ ಈ ಮಾನಸಿಕತೆಯಿಂದ ಹೊರ ಹೋಗ್ತಾರೆ. ಭ್ರಷ್ಟಾಚಾರ ಇಲ್ಲ, ನಿರ್ಮೂಲನೆ ಆಗೋದ್ರಲ್ಲೂ ಅವ್ರಿಗೆ ನಂಬಿಕೆ ಬರುತ್ತೆ ಭಾರತೀಯ ಜನತಾ ಪಾರ್ಟಿ ಬಂದ್ರೆ. ಈಗ ಮೋದಿ ಅವರು ಮಾಡಿರುವಂತಹ ಪ್ಲಾನ್ಸ್ ಬಗ್ಗೆ ಆಗಿರ್ಬೋದು, ನಮ್ಮ ಸರ್ಕಾರದಿಂದ ಕೊಡ್ತಾ ಇರುವಂತಹ ಒಂದು ಹೊಸ ರೂಲ್ಸ್ ಬಗ್ಗೆ ಆಗಿರ್ಬೋದು, ಸೊ ನೆಕ್ಸ್ಟ್ ಜನರೇಷನ್ ಯೂಸ್ ಆಗುತ್ತಾ? ಈಗ ನೋಟ್ ಬದಲಾವಣೆ ಇರ್ಬೋದು, ಪ್ರತಿಯೊಂದು ಕೊಡ್ತಾ ಇರೋ ಪ್ಲಾನ್ ಬಗ್ಗೆ ಆಗಿರ್ಬೋದು, ಏನ್ ಯೂಸ್ ಆಗುತ್ತಾ ಅದೆಲ್ಲ ನಮ್ಮ ನೆಕ್ಸ್ಟ್ ಜನರೇಷನ್ಗೆ? 100% ಯೂಸ್ ಆಗುತ್ತೆ. 48ಗಿಂತ ಹೆಚ್ಚು ಒಳ್ಳೊಳ್ಳೆ ಯೋಜನೆಗಳು ಇವತ್ತು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಮುದ್ರಾ ಬ್ಯಾಂಕ್ ಯೋಜನೆ ಇರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆ, ಮಹಿಳೆಯರಿಗೆ ಹೆಣ್ಮಕ್ಳು ಉಳಿಸೋಕ್ಕೋಸ್ಕರ, ಆಮೇಲೆ ಇದು ಹೀಗೆ 48ಗಿಂತ ಹೆಚ್ಚು ಯೋಜನೆಗಳು ಮೂಲ ಭಾರತೀಯರು ತಲುಪೋ ರೀತಿ, ಅಂದ್ರೆ ಕೊನೆಯ ವ್ಯಕ್ತಿ ತಲುಪೋ ರೀತಿಯಾದ ಯೋಜನೆಗಳನ್ನ ಮೋದಿ ಅವರು ಮಾಡಿದ್ದಾರೆ. ಇದು ಇವತ್ತು ಒಂದು ಮೊದಲನೇ ಹಂತವಾಗಿರೋದ್ರಿಂದ ನಿರಂತರವಾಗಿ ಒಂದು 10 ವರ್ಷ ಆದ್ಮೇಲೆ ಭಾರತೀಯ ಇವತ್ತು ನಮ್ಗೇನು ಈ ಒಂದು ಪ್ರಪಂಚದಲ್ಲೇ
ಭಾರತ ಮೊದಲನೇದಾಗಬೇಕು ಅಂತ ಕನಸೇನಿದೆ, ಅಖಂಡ ಭಾರತದ ಕನಸು ನೆನಸಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅಂತೀರಾ? ಓಕೆ, ಇದೇ ರೀತಿ ನಮ್ಮ ದೇಶದಲ್ಲಿ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಬರಲಿ, ರೈತರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಬರೀ ಹೈಟೆಕ್ ಸಿಟಿ ಮಾಡ್ತೀವಿ, ಹೈಟೆಕ್ ಸೊಲ್ಯೂಷನ್ಸ್ ಕೊಡ್ತೀವಿ ಅಂತಾರೆ. ಬಟ್ ರೈತರು ನೋಡಿದ್ರೆ ಪ್ರತಿದಿನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ, ಅವ್ರ ಸಂಸಾರ ರೋಡಿಗೆ ಬರ್ತಾ ಇದೆ. ರಾಜಕೀಯದವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಪ್ರತಿಯೊಂದು ಪಕ್ಷನೇ ಮುಖ್ಯ ಆಗಿದೆ, ರಾಜಕೀಯನೇ ಮುಖ್ಯ ಆಗಿದೆ. ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ಮೋದಿ ಸರ್ಕಾರ ಬಂದು 2 ವಿಚಾರವಾಗಿ ಕೊಟ್ಟಿದ್ದಾರೆ. ಒಂದು ಕಿಸಾನ್ ಸುರಕ್ಷಾ ಯೋಜನೆ ಅಂತೇಳಿ, ಏನು ಫಸಲು ಬಂದಾಗ ಮುಂಚೆ ದಿನಗಳಲ್ಲಿ ಇದು ಫಸಲು ಹೋದ ತಕ್ಷಣ ಅವರಿಗೆ ಬೀದಿ ಬೀಳುವಂತ ಸಾಲಗಾರ ಆಗುವಂತ ಸಮಸ್ಯೆ. ಆದ್ರೆ ಅವರಿಗೆ ₹1 ಈಗ ಒಂದು ಅವರಿಗೋಸ್ಕರ ಯೋಜನೆ ಬಂದಿದೆ. 1,000 ಕಟ್ಟಿದ್ರೆ ಅವರಿಗೆ ಎಷ್ಟು ಫಸಲು ಲಾಸ್ ಆಗಿದೆ ಅದಷ್ಟು ರಿಕವರಿ ಆಗೋ ಅಂದ್ರೆ ಸರ್ಕಾರದಿಂದ ಸವಲತ್ತು ಕೊಡುವಂತದ್ದು ವ್ಯವಸ್ಥೆ ಆ ಒಂದು ಯೋಜನೆಯಲ್ಲಿ ಇದೆ. ಅದೇ ರೀತಿ ಇವತ್ತು ನಿಮ್ಗೆ ಗೊಬ್ಬರದಲ್ಲಿ ಕೂಡ ಮುಂಚೆ ಬೇರೆ ಬೇರೆ ರೀತಿಯ ವ್ಯವಹಾರಗಳು ನಡೀತಾ ಇತ್ತು. ಸೊ ಅದು ಗೊಬ್ಬರದಲ್ಲಿ ಬೇರೆ ಅವ್ಯವಹಾರಗಳು ನಡಿಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಬೇವಿನ ಮಿಶ್ರಿತ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ರೈತರಿಗೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟು ಮೋದಿ ಸರ್ಕಾರ ನಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗಿದೆ, ಹೆಚ್ಚಿನ ರೀತಿಯಲ್ಲಿ ಯೋಜನೆಗಳು ಬರೋದ್ರಲ್ಲಿ ಯಾವುದೇ ಡೌಟ್ಗಳಿಲ್ಲ ಅಂತೀರಾ? ಸರಿ, ಓಕೆ. ನೆಕ್ಸ್ಟ್ ಸರ್ಕಾರ ಯಾವ್ದು ಬರಬೇಕು ಅನ್ಸುತ್ತೆ? ಪಕ್ಷ ನಿಮ್ಮ ಸರ್ಕಾರ ಏನಾದ್ರು ಬಂದ್ರೆ ಸೊ ಜನಗಳಿಗೆ ಯಾವ ರೀತಿ ನಮ್ಮ ನೇರವಾದ ಒಂದು ಮೀಡಿಯಾ ಮುಖಾಂತರ ಜನಗಳಿಗೆ ಏನ್ ಭರವಸೆ ಕೊಡಕ್ಕೆ ಇಷ್ಟಪಡ್ತೀರಾ? ಜನಗಳು ನಿಮ್ಮ ಪಕ್ಷಕ್ಕೆ ಯಾವ ಕಾರಣಕ್ಕೋಸ್ಕರ ವೋಟ್ ಕೊಡಬೇಕು? ಒಂದು, ಭಾರತೀಯ ಜನತಾ ಪಾರ್ಟಿ ಮೂಲ ಉದ್ದೇಶ ಅದೇ ದೇಶದ ಹಿತಾಸಕ್ತಿ ಇಟ್ಕೊಂಡೆ ಈ ಒಂದು ಪಕ್ಷ ಕಟ್ಟಿರುವಂತದ್ದು. ಅದ್ರ ಮೂಲ ಒಂದು ಅಸ್ತ್ರನೇ ರಾಜಕೀಯ ಅನ್ನೋದು ಬಿಟ್ರೆ ಬೇರೆ ಅಧಿಕಾರ ಅನುಭವಿಸೋ ದೃಷ್ಟಿಯಿಂದ ಈ ಒಂದು ಪಕ್ಷ ಆಗಿಲ್ಲ. ನಿರಂತರ ಹೆಚ್ಚಿನ ನಮ್ಮ ಮೂಲ ಬಲಿದಾನಗಳಿದೆ ಒಂದು ಪಕ್ಷ ಕಟ್ಕೊಂಡು ಬಂದಿರುವಂತದ್ದು. ಯಾವುದೇ ಅಧಿಕಾರ ದುರಾಸೆಗಂತೂ ಅಲ್ಲ. ಸೊ ಅದೇ ರೀತಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಡ್ಕೊಂತಿರೋ ರೀತಿ ನಿಮ್ಗೆಲ್ಲ ಕಾಣ್ತಾ ಇದೆ. ಪ್ರಪಂಚದಲ್ಲೇ ಭಾರತದ ಕಣ್ಣೆತ್ತಿ ನೋಡುವಂತ ಪರಿಸ್ಥಿತಿ ಇವತ್ತು ದೇಶ ಆಗಿದೆ. ಸೊ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕೂಡ ಬಂದ್ರು ಕೂಡ ಒಬ್ಬ ಅಂತ್ಯೋದಯ ಕೊನೆಯ ವ್ಯಕ್ತಿವರೆಗೂ ಸರ್ಕಾರ ಸವಲತ್ತುಗಳು, ಸರ್ಕಾರ ಯೋಜನೆಗಳು ತಲುಪುವ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡುತ್ತೆ, ಗ್ಯಾರಂಟಿ ಕೊಡೋಕೆ ಇಷ್ಟಪಡ್ತಾರೆ. ಓಕೆ, ಇದೇ ರೀತಿ ಪಕ್ಷ ಅಂತ ಬಂದ್ರೆ ಇವತ್ತು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಅತಿ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಜನಗಳ ಬಾಯಲ್ಲಿದೆ. ಆ ಅಭಿಪ್ರಾಯ ಸುಳ್ಳಾಗುತ್ತಾ, ನಿಜ ಆಗುತ್ತಾ, ಇಲ್ಲ ಮೂರನೇವ್ರಿಗೆ ಅದರಿಂದ ಏನೋ ಲಾಭ ಆಗುತ್ತೆ ಅನ್ಸುತ್ತೆ ತಮಗೆ? ಇದ್ಯಾವುದೂ ಶಾಶ್ವತ ಅಲ್ಲ. ರಾಜಕೀಯ ಕ್ಷೇತ್ರ ಅಂದ್ರೆ ರಾಜ್ಯ ಹಿಂದೆ ನಿಮ್ಗೆಲ್ಲ ತಿಳಿದಂಗೆ ರಾಜ್ಯದ ಆಡಳಿತದಲ್ಲಿ ಕೂಡ ಹೆಚ್ಚಿನ ರಾಜಕೀಯ ಕ್ಷೇತ್ರ ನಡೀತಾ ಇತ್ತು. ಅಧಿಕಾರದ ಆಸೆಯಲ್ಲಿ ಸಹಜವಾಗಿ ನಡೀತಾ ಇತ್ತು. ಬಟ್ ಈಗ ಯಾವುದೇ ಅಧಿಕಾರದ ಆಸೆಗಲ್ಲ, ಸಣ್ಣ ವಿಚಾರ ಗೊಂದಲವಾಗಿದೆ ಭಾರತೀಯ ಜನತಾ ಪಾರ್ಟಿ ಸಣ್ಣ ಪಕ್ಷದಲ್ಲೇ ಒಂದು ಒಡನಾಟ ಸರಿ ಇಲ್ಲ ಅಂದಾಗ ಸೊ ಸರ್ಕಾರ ಯಾವ ರೀತಿ ನಡೆಸುತ್ತೆ ಅನ್ನೋ ಜನಗಳ ಡೌಟ್ ಇದೆ. ಅಂದ್ರೆ ಇದು ಒಳಗಡೆ ಇರುವಂತ ಭಿನ್ನಾಭಿಪ್ರಾಯ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಿಟ್ರೆ ಇದೇ ಕಂಟಿನ್ಯೂ ಆಗುತ್ತೆ ಅನ್ನೋಂತ ಯಾವುದೇ ಇದಿಲ್ಲ. ಇನ್ನು 10 ತಿಂಗಳು ಎಲೆಕ್ಷನ್ ಇರೋದ್ರಿಂದ ಇನ್ನು 1-2 ತಿಂಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳೆಲ್ಲ ಮನೆ ಮಾಡ್ಸುತ್ತೆ. ಜನಗಳು ಕೂಡ ನಂಬಿಕೆ ಇದೆ ಭಾರತೀಯ ಜನತಾ ಪಾರ್ಟಿ ಅವಶ್ಯಕತೆ ಇದೆ ಅಂತೇಳಿ. ಆಗ ಇದನ್ನ ಅಷ್ಟು ಇಂಪಾರ್ಟೆನ್ಸ್ ಜನಗಳು ಕೊಡೋದಿಲ್ಲ. ನಮ್ಮ ನಾಯಕರು ಕೂಡ ಏನಿದೆ ಅಂದ್ರೆ ಇದರಿಂದ ಏನಂದ್ರೆ ಈ ಪಕ್ಷದಿಂದ ಆಯ್ತಾ ಇರುವಂತ ಭಿನ್ನಾಭಿಪ್ರಾಯ ಮೂರನೇವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಜಗಳ ಮೂರನೇವ್ರು ಒಳ್ಳೇದು ಅದು ಲಾಸ್ಟ್ ಟೈಮ್ ಆದಂತ ಸಂದರ್ಭದಲ್ಲೇ ನೀವೆಲ್ಲ ಮನಗಂಡಿದ್ದೀರಾ. ಸೊ ಅದು ನಮ್ಮ ನಾಯಕರುಗಳಿಗೆ ಗೊತ್ತು. ಹಾಗಾಗಿ ಈ ವಿಚಾರ ಜಾಸ್ತಿ ಅವರು ಕೂಡ ಎಳೆಯೋದಿಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಒಬ್ರಿಗೊಬ್ರಿಗೆ ಕೂತು ಬಗೆಹರಿಸ್ಕೊಳ್ಳುವಂತ ಸಂದರ್ಭ ಇರೋದ್ರಿಂದ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತ ಅನ್ಕೋತೀನಿ. ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತೀರ? ಬೇಗನೆ ಬಗೆಹರೋದ್ರಿಂದ ಅದ್ರಲ್ಲಿ ಏನು ಅಷ್ಟು ಸ್ವಾರಸ್ಯ ಇಲ್ಲ, ಇಂಪಾರ್ಟೆನ್ಸ್ ಇಲ್ಲ. ಅದೇ ಅವ್ರ ಉದ್ದೇಶ ಇರೋದು ಕೂಡ ರಾಜ್ಯದಲ್ಲಿ 150 ಸೀಟ್ ತಂದು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶನೇ ಇರೋದ್ರಿಂದ ಯಾವುದೇ ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ಇರುತ್ತೆ, ಅದು ಬಗೆಹರಿಯುತ್ತೆ ಅಂತೀರ? ಓಕೆ, ಈ ಮುಂದಿನ ದಿನಗಳ ರಾಜಕೀಯ ಸೊ ಪಕ್ಷ ಚೆನ್ನಾಗಿ ನಡ್ಸ್ಕೊಂಡು ಹೋಗುತ್ತೆ ಅನ್ನೋ ಭರವಸೆ. ಓಕೆ, ಇದೇ ರೀತಿ ಸರ್ಕಾರ ನಡಿಬೇಕು ಅಂದ್ರೆ ಆಗಲಿ, ಇಲ್ಲ ಜನಗಳಿಗೆ ಸೇವೆ ಮಾಡಬೇಕು ಅಂದ್ರೆ ಆಗಲಿ, ಇಲ್ಲ ರಾಜಕೀಯ ಮಾಡಬೇಕು ಅಂದ್ರೆ ಸೊ ತಮ್ಮ ದೃಷ್ಟಿಲಿ ಏನ್ ಬೇಕು ಅನ್ಸುತ್ತೆ? ನಮಗೆ ಒಂದು ಸ್ವಾಭಿಮಾನ ಬೇಕು ಅನ್ಸುತ್ತೆ, ಇಲ್ಲ ಹಣ ಬಳಕೆ ಬೇಕು ಅನ್ಸುತ್ತಾ, ಇಲ್ಲ ಜನ ಬಳಕೆ ಜಾಸ್ತಿ ಬೇಕು ಅನ್ಸುತ್ತೆ? ಇಚ್ಛಾಶಕ್ತಿ ಬೇಕು ಅನ್ಸುತ್ತೆ. ಇಚ್ಛಾಶಕ್ತಿ ಏನ್ ಜನಕ್ಕೆ ಬೇಕು ಮಾಡಬೇಕು ಅನ್ನೋದು ಇಚ್ಛಾಶಕ್ತಿ ನಮ್ಮಲ್ಲಿದ್ರೆ ಅದಕ್ಕೆ ದಾರಿ ತನ್ನಷ್ಟಕ್ಕೆ ತಾನೇ ಕಾಣ್ಕೊಳ್ತೀವಿ. ಅದಕ್ಕೆ ನೀವು ಯಾವ್ದು ಅವಶ್ಯಕತೆ ಇಲ್ಲ, ಹಣದ ಅವಶ್ಯಕತೆ ಇಲ್ಲ, ಜನದು ಇಲ್ಲ, ಎಲ್ಲದು ತಾನಾಗೆ ಓಪನ್ ಆಗುತ್ತೆ. ನೀವು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ಬಿಟ್ರೆ ಎಲ್ಲದು ಆಗುತ್ತೆ. ಮಾಡಕ್ಕೆ ಇಚ್ಛೆನೇ ಇಲ್ಲ ಅಂದ್ಬಿಟ್ರೆ ಕಾರಣಗಳು ಹುಡುಕೊಳ್ತಾರೆ. ರಾಜಕೀಯದಲ್ಲಿ ಇವತ್ತು ಹಣ ಬಳಕೆ ಜಾಸ್ತಿ ಇದೆಯಲ್ಲ, ಅದೇ ಹೇಳಿಲ್ಲ. ಇವ್ನಿಗೆ ಒಬ್ಬ ಗೆಲ್ಬೇಕು ಅನ್ನೋ ವಿಚಾರ ಇತ್ತು, ರಾಜಕೀಯವಾಗಿ ಆಗ್ಬೇಕು ಅಂದ್ರೆ ಕೇವಲ ಹಣದಿಂದನೇ ಗೆಲ್ತಾನೆ ಅನ್ನೋದು ಸುಳ್ಳು, ಅಥವಾ ಜಾತಿಯಿಂದನೇ ಗೆಲ್ತಾನೆ ಅನ್ನೋದು ಕೂಡ ಸುಳ್ಳು. ಒಬ್ಬ ವ್ಯಕ್ತಿ ಹೇಳಿದವರೇ ನನ್ನ ಮೂಲ ಗೋಲೆ ಹೇಳಿದ್ದೀನಿ ನಿಮಗೆ, ಜನನಾಯಕ ಆಗಬೇಕು ಅಂತ. ಜನ ಯಾವಾಗ ಮೆಚ್ತಾರೆ ಅಂದ್ರೆ ನೀವು ಗ್ರೌಂಡ್ ಟು ಅರ್ಥ ಜನಕ್ಕೆ, ಸಾಮಾನ್ಯ ಜನಕ್ಕೆ ತಲುಪುವ ವ್ಯಕ್ತಿ ಇದ್ದ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಒಂದು ಜನ ಇಚ್ಛೆ ಪಡ್ತಾರೆ, ಅವನು ನಮ್ಗೆ ರೀಚೇಬಲ್ ಅಂತ ಹೇಳಿ ಗೆಲ್ಸೋ ಪ್ರಯತ್ನ ಮಾಡ್ತಾರೆ. ಸೊ ಅವನು ಕೂಡ ಜನಕ್ಕೆ ಇಚ್ಛಾಶಕ್ತಿ ಇಟ್ಕೊಂಡು ಏನು ಜನ ತಲುಪಬೇಕು ತಲುಪಿಸೋ ಪ್ರಯತ್ನ ಪಡಬೇಕು. ಇದೇ ರೀತಿ ನಮ್ಮ ರಾಜಕೀಯದಲ್ಲಿ
ಸೊ ನಡೀತಾ ಇರೋಂಥ ಪ್ರೆಸೆಂಟ್ ಜಾತೀಯತೆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರತಿಯೊಂದು ಏನೇ ಸವಲತ್ತುಗಳು ಬರಲಿ ಜಾತಿ ಮೇಲೆ ಡಿಪೆಂಡ್ ಮಾಡ್ತಾರೆ. ಸೊ ಮುಂದಿನ ಪೀಳಿಗೆಗೆ ಜಾತಿ ಬೇಕಾ? ರಾಜಕೀಯದವರು ಎಂತಕ್ಕೋಸ್ಕರ ಜಾತಿ ಅಂತ ಮಾಡ್ತಾ ಇದ್ದಾರೆ? ಇದು 100ಕ್ಕೆ 100 ಇರಬಾರ್ದು. ಒಂದು ಮೊದಲನೇ ಹೆಜ್ಜೆಯಾಗಿ ಸರ್ಕಾರದಲ್ಲಿ ಈ ಒಂದು ಸವಲತ್ತು ಇರಬಾರ್ದು. UPಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂಡಿದ್ದಾರೆ. ಸರ್ಕಾರೇತರ ಕಾಲೇಜುಗಳಲ್ಲಿ ಈ ಜಾತಿ ಆಧಾರಿತವಾಗಿ ರಿಸರ್ವೇಶನ್ ಕೊಡಬಾರ್ದು ಅಂತೇಳಿ. ಸೊ ಇದು ಗಟ್ಟಿ ನಿರ್ಧಾರ ಎಲ್ಲಾ ರಾಜಕೀಯ ವ್ಯಕ್ತಿಗಳು ತಗೊಂಡ್ರೆ, ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ಒಂದೇ ಅಂತಲ್ಲ, ಎಲ್ಲರೂ ಎದುರ್ತಾ ಇರೋದು ಈ ಜಾತಿ ಆಧಾರಿತ ರಾಜಕೀಯ ಇರೋದ್ರಿಂದನೇ ಎದುರ್ತಾ ಇರೋದು. ಜಾತಿ ತೆಗೆದು ಎಲ್ಲ ಒಂದೇ ಸಮಾನ ಅಂತ ಮಾಡ್ಬಿಟ್ರೆ 100% ದೇಶಕ್ಕೂ ಯುವಕರು ಒಳ್ಳೇದಾಗುತ್ತೆ, ಎಲ್ಲರೂ ಒಳ್ಳೇದಾಗುತ್ತೆ. ಸೊ ಜಾತಿ ಅನ್ನೋದು ನಿಜವಾಗ್ಲೂ ತೆಗಿಬೇಕು ಅಂತ ನಮ್ಮ ಇಚ್ಛೆ. ತಮ್ಮ ಇಚ್ಛೆ. ನಾನೇ ಮುಂದಿನ ದಿನಗಳಲ್ಲಿ ಏನಾರ ಆದ್ರೂ ಕೂಡ ಮೊದಲೇ ಪ್ರಶಂಸೆ ಕೊಡೋದು ಜಾತಿ ತೆಗಿಬೇಕಂತ. ಓಕೆ, ಈಗ ತಾವು ಯುವ ಮೋರ್ಚಾ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಾ. ಸೊ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಇನ್ ಕೇಸ್ ತಾವೇನು ಆಗಬೇಕು ಅಂತ ಅನ್ಕೊಂಡಿದ್ದೀರಾ ರಾಜಕೀಯ? ಸೊ ಪಕ್ಷ ಏನು ಕೊಡುತ್ತೆ ಅನ್ನೋದು ಮುಖ್ಯ ಅಲ್ಲ, ತಮ್ಗೆ ಏನು ಆಗಬೇಕು ಅನ್ನೋದು ಮುಖ್ಯ. ನಾನು ಯಾವುದೇ ಆಕಾಂಕ್ಷೆ ಇಟ್ಕೊಂಡಿದ್ದು ಬರಲಿಲ್ಲ ಇಲ್ಲಿಗೆ. ಬಟ್ ಒಂದು ಸಿದ್ಧಾಂತ ವಿಚಾರ ಹಿಂದುತ್ವಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದೀನಿ. ಸೊ ಇಲ್ಲೂ ಕೂಡ ಅದನ್ನ ಸಾಮರ್ಥ್ಯ ಅಥವಾ ನನ್ನ ಕೆಲಸದ ಆಧಾರಿತವಾಗಿ ನನ್ನ ಜವಾಬ್ದಾರಿಗಳು ಪಕ್ಷ ಗುರುಸ್ತಾ ಬಂದಿದೆ, ಕೊಡ್ತಾನು ಬಂದಿದೆ. ಸೊ ಅದೇ ನಂಬಿಕೆಯಲ್ಲಿ ನಾನು ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ಮಾನಸಿಕತೆಯಲ್ಲಿ ಕೂಡ ನನಗೆ ಪಕ್ಷ ಕೊಡ್ತದೆ. ಬಟ್ ನಿಮ್ಗೆ ಆದಂತ ಒಂದು ಸ್ವಂತ ಆಸೆ ಅನ್ನೋದು ಇರುತ್ತಲ್ಲ, ನಾನು ಈ ಪೊಸಿಷನ್ ಹೋಗ್ಬೇಕು, ಈ ಸ್ಥಾನದಲ್ಲಿ ಕುತ್ಕೋಬೇಕು ಅನ್ನೋದು. ನನ್ನ ಇಚ್ಛೆ ಇರೋದೇ ಜನಸೇವೆ ಅಂತ ಉದ್ದೇಶ ಅನ್ನೋದ್ರಿಂದ, ಯುವಕರನ್ನ ರಾಜಕೀಯ ಎಳೆಯೋದು, ಹೊಸ ಪಕ್ಷ ಕಟ್ಟೋ, ಸಂಘಟನೆ ವಿಚಾರ ಕಟ್ಟುವಂತ ಯೋಚನೆ ಇರೋದ್ರಿಂದ, ಸೊ ಯಾವ್ದು ಕೊಟ್ರು ಒಂದೇ ಅಂತ ಅನ್ಕೊಂತೀನಿ. ನನಗೇನು ಅಧಿಕಾರನೇ ಬೇಕು ಅಥವಾ ಇನ್ನೇನು ಅಂತೇನಿಲ್ಲ, ಏನಿಲ್ಲ. ಸೊ ಪಕ್ಷದಿಂದ ಇದು ನನ್ನ ಒಬ್ಬಂದೇ ಅಂತ ಹೇಳಕ್ ಇಷ್ಟಪಡದ. ಇಲ್ಲಿಯ ಭಾರತೀಯ ಜನತಾ ಪಾರ್ಟಿ ವಿಚಾರದ ಧಾರಣೆ ಆಗಿದೆ, ಉತ್ಪ್ರೇಕ್ಷೆ ಅನ್ಬೋದು ಹೇಳಕ್ಕೆ. ಬಟ್ ನಂತರ ನೀವು ಹಜ್ಜಾಗಿ ಇಂಟರ್ವ್ಯೂ ಮಾಡೋದು ಅದೇ ವಿಚಾರ ಬರುತ್ತೆ, ಸೇಮ್ ಆಸ್ ಡಿಸ್ ಬರ್ತಾ ಇದ್ದೀರಾ. ಓಕೆ, ಪಕ್ಷದಿಂದ ನಿಮ್ಗೆ ಕೊಡ್ತಾ ಇರುವಂತ ಬೆಂಬಲ ಯಾವ ರೀತಿ ಇದೆ? ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ ಸವಲತ್ತುಗಳಲ್ಲಿ ಇರಬಹುದು. ಸವಲತ್ತು ಅನ್ನೋದಕ್ಕಿಂತ ವಿಚಾರಗಳು ಕೊಡ್ತಾರೆ. ನಮ್ಗೆ ಒಬ್ಬ ನಾಯಕನಾಗಕ್ಕೆ ಏನ್ ಬೇಕೋ ಅದನ್ನ ಅವಕಾಶಗಳು ಮಾಡ್ಕೊಡ್ತಾರೆ. ಯಾಕಂದ್ರೆ ನಾ ರಾಜಕೀಯ ವ್ಯಕ್ತಿಗೆ ಪ್ಯೂರ್ಲಿ ಹೊಸಬ, ಫ್ಯಾಮಿಲಿಯಲ್ಲೂ ಏನಿಲ್ಲ, ನನ್ಗಲ್ಲೂ ಏನು ರಾಜಕೀಯದಿಲ್ಲ. ಅಟ್ಲೀಸ್ಟ್ ಇವತ್ತು ಕೂತು ಏನಾದ್ರು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಭಾರತೀಯ ಜನತಾ ಪಾರ್ಟಿ. ಈ ಒಂದು ಶಿಕ್ಷಣ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಸಿಗುತ್ತೆ. ತಮ್ಮ ಗುರುಗಳು ಯಾರು ಅಂತ ಹೇಳಕ್ ಇಷ್ಟಪಡ್ತೀರಾ? ಗುರುಗಳು ಅಂದ್ರೆ ನನಗೆ ಭಾರತೀಯ ತಂದಿದ್ದು ದತ್ತಾತ್ರೇಯ ಅವರು, ಜಿಲ್ಲಾ ಅಧ್ಯಕ್ಷರಾದವರು. ನಮ್ಮ ಐಕಾನು ಇವತ್ತು ನರೇಂದ್ರ ಮೋದಿ ಅವರ ಒಂದು ನೇತೃತ್ವ ನೋಡ್ಕೊಂಡು ತಾವು ರಾಜಕೀಯದಲ್ಲಿ ಬೆಳೀತಾ ಇದ್ದಾರೆ. ಅದೇ ಈಗ ಅವ್ರು ಈ ಸಿದ್ಧಾಂತ ವಿಚಾರ ಒಪ್ಪಿದ್ದೀನಿ. ಸೊ ಅಂತ ನಾಯಕರು ಭಾರತೀಯ ಜನತಾ ಸುಮಾರು ಜನ ಇದ್ದಾರೆ. ಸೊ ಅದ ನಮ್ಗೆ ಐಕಾನ್ ಅಂತ ಹೇಳಿದ್ರೆ ಮೋದಿ ಅವರು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಅಂತಾರೆ. ಓಕೆ. ಸೊ ನಮ್ಮ ಒಂದು ಮೀಡಿಯಾ ಮುಖಾಂತರ ನೇರವಾಗಿ ಯುವಕರಿಗೆ ಏನ್ ತಿಳಿಸಕ್ ಇಷ್ಟಪಡ್ತೀರಾ? ರಾಜಕೀಯದಲ್ಲಿ ಯುವಕರ ಅವಕಾಶ ತುಂಬಾ ಇದೆ. ಅದರಲ್ಲೂ ಭಾರತೀಯ ಜನತಾ ಪಾರ್ಟಿ ವಿಚಾರ ಸಿದ್ಧಾಂತಗಳಿಗೆ ನಮ್ಮ ಯುವಕರು ನಿಜವಾಗ್ಲೂ ಆಕರ್ಷಿತರಾಗುವಂತ ಅವಕಾಶ ಇದೆ. ಸೊ ಆಗ ಹೆಚ್ಚಿನ ಯುವಕರು ಇದೊಂದೇ ಕೇವಲ ಇಂಜಿನಿಯರ್, ಡಾಕ್ಟರ್ ಇದೊಂದೇ ಪ್ರೊಫೆಷನಲ್ಲೇ ಅಂತಲ್ಲ, ಸಮಾಜ ಸೇವೆಯಲ್ಲಿ ಕೂಡ ತೃಪ್ತಿ ಇದೆ. ಇಲ್ಲೂ ಕೂಡ ಒಳ್ಳೆ ಅವಕಾಶಗಳಿದೆ ಅಂತ ನಾನು ರಾಜಕೀಯಕ್ಕೆ ಒಂದು ಆಹ್ವಾನಕ್ಕೆ ಇಷ್ಟಪಡ್ತೀನಿ. ಯುವಕರು ಇವತ್ತು ಸೊ ಹಿಂದುಳಿತಾ ಇರೋದಕ್ಕೆ ಕಾರಣ, ಸೊ ಅವ್ರು ಕಲಿತಾ ಇರುವಂಥ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು, ನಮ್ಮ ಸಮಾಜ ಆಗಿರ್ಬೋದು, ಅವರು ಸಿಗದೇ ಇರುವಂಥ ಒಂದು ಕೆಲಸದ ಉದ್ಯೋಗ ಸಮಸ್ಯೆ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಇವತ್ತು. ಸೊ ತಮ್ಮ ಸರ್ಕಾರ ಏನು ಮಾಡ್ತಾ ಇದ್ದಿಲ್ಲ, ಏನು ಮಾಡಬೇಕು ಅಂತ? ಅದಕ್ಕೆ ಈಗ ನರೇಂದ್ರ ಮೋದಿ ಸರ್ಕಾರದ ಸ್ಕಿಲ್ ಇಂಡಿಯಾ ಇದೆ. ಸೊ ಸ್ಕಿಲ್ ಇಂಡಿಯಾ ಅಂದ್ರೆ ಯಾರು ಸಮಾಜದಲ್ಲಿ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ, ಸೊ ಅವ್ರಿಗೆ ಕೆಲವು ಕೆಲಸಗಳು ಬಂದಾಗ ಹೇಗೆ ಕೆಲಸ ಇಡಿಸ್ಬೇಕು ಅನ್ನೋ ಅವಕಾಶಗಳೇ ಇರೋಲ್ಲ. ಸೊ ಈ ಸ್ಕಿಲ್ ಇಂಡಿಯಾ ಅಂದ್ರೆ ಕೌಶಲ್ಯ ತರಬೇತಿ ಮುಖಾಂತರ ಯಾವುದೇ ಒಂದು ಎಕ್ಸಾಂಪಲ್ ತಗೊಂಡಾಗ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಹೇಗೆ ಎದುರಿಸಬೇಕು ಅನ್ನೋ ಆತ್ಮಸ್ಥೈರ್ಯ ಬರುತ್ತೆ. ಅದರಿಂದ ಅವ್ರಿಗೆ ಕೆಲಸ ಗಿಡಿಸುವಂತ ಅವಕಾಶ ಆಗುತ್ತೆ. ಯಾರು ಕೆಲಸ ಬಿಟ್ಟು ಸ್ವಯೋದ್ಯೋಗ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ಮುದ್ರಾ ಯೋಜನೆಗಳದ್ದು ಹೊಸ ಯೋಜನೆ ತಂದಿದ್ದಾರೆ. ಸೊ ಇದು ಸಣ್ಣ 5,000ದಿಂದ 10 ಲಕ್ಷ 15 ಲಕ್ಷ ತನಕ ಕೂಡ ಸಾಲ ಸೌಲಭ್ಯದಿಂದ ಅವರು ಮುಂದುವರಿಯುವಂತ ಅವಕಾಶ, ಸ್ವಯಂ ಉದ್ಯೋಗ ಕೂಡ ಅವರು ಮಾಡಬಹುದು. ಸೊ ಒಟ್ಟು ಯುವಕರಿಗೆ ಆಕರ್ಷಿತ ಆಗಿ ಯುವಕರು ಬೆಳೆಸೋ ದೃಷ್ಟಿಯಿಂದ ದೇಶ ಚಿಂತನೆ ಮಾಡ್ತಾರೆ. ಇದೇ ರೀತಿ ನಮ್ಮ ನಾಡಿನ ಸಂಸ್ಕೃತಿ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ಸಂಸ್ಕೃತಿ ನಾವು ಹೇಳ್ಕೊಳ್ಳೋಕ್ಕಿಂತ ಇಡೀ ಪ್ರಪಂಚ ಹೇಳ್ತಾ ಇದೆ ಇವತ್ತು. ಪ್ರಪಂಚನೇ ಇವತ್ತು ಭಾರತೀಯ ಸಂಸ್ಕೃತಿ ಆಕರ್ಷಿತ ಆಗಿದೆ. ಇದನ್ನೇ ಅನುಸರಿಸುವ ಪ್ರಯತ್ನ ಕೂಡ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಬ್ರಿಟಿಷ್ ಬಿಟ್ಟೋದಂತದ್ದು ನಾವು ಕೂಡ ಅನುಸರಿಸ್ಕೊಂಡು ಬಂದಿದೀವಿ, ಅನಿವಾರ್ಯ ಆಗಿ ಬಂದಿದೀವಿ. ಎಲ್ಲ ಆಕರ್ಷಿತ ನಮ್ಮ ಜನಗಳು ಆಗಿದ್ದಾರೆ. ಬಟ್ ಇದೇ ರೀತಿ ಇವತ್ತು ಈ ಅವಧಿ ಹೇಗಿದೆ ಅಂದ್ರೆ ಪ್ರಪಂಚ ನಮ್ಮ ಸಂಸ್ಕೃತಿಯ ಆಕರ್ಷಣೆ ಆಗುವಂತ ಸಂದರ್ಭ ಬರುತ್ತೆ ಅಂತೀರಾ? ಬಂದಿದೆ, ಆಲ್ರೆಡಿ ಆಕ್ಚುಲಿ ಬಂದಿದೆ ಅಂತೀರಾ? ಓಕೆ, ಯಾವ ಉದ್ದೇಶದಲ್ಲಿ, ಯಾವ ರೀತಿ ಬಂದಿದೆ ಅಂತ ತಮ್ಮ ಕಾನ್ಫಿಡೆನ್ಸ್? ಯಾವ್ದೇ ವಿಚಾರ ಆಗಲಿ, ನಮ್ಮ ಈಗ ಮುಂಚೆ ಎಲ್ಲ ಏನಾದ್ರು ಬೇರೆ 9-10 ಮದುವೆಗಳಾಗೋರು, ಅಂದ್ರೆ ಹೊರಗಡೆ ಪಾಶ್ಚಾತ್ಯ ದೇಶಗಳಲ್ಲಿ. ಇವತ್ತು ಭಾರತೀಯ ದೇಶ ಒಬ್ಬರಿಗೆ ಒಂದೇ ಮದುವೆ ಇರೋದ್ರಿಂದ ಇದನ್ನ ಸರಿ ಅನ್ನೋ ದೃಷ್ಟಿ ಕೆಲವರು ಪಾಶ್ಚಾತ್ಯ ದೇಶಗಳು ನಿರ್ಧಾರ ಮಾಡಿದ್ದಾರೆ. ಸೊ ಅದೇ ಉಡುಗೆ ತೊಡೆಯಲು ಕೂಡ ನಾವೆಲ್ಲ ಅರೆನಂಕೆಗಳು ಅವರಲ್ಲಿತ್ತು. ಸೊ ನಮ್ಮ ಭಾರತೀಯ ಸೀರೆ ಇನ್ನೊಂದು ಉಡುಗೆಗಳನ್ನ ಅವರು ಕೂಡ ಆಕರ್ಷಿತ, ಅದರಲ್ಲೂ ಶೃಂಗಾರ ಕಾಣುತ್ತೆ ಅಂತೇಳಿ ಆ ರೀತಿಯ ಆಕರ್ಷಣೆ ಆಗ್ತಾ ಇದ್ದಾರೆ.
ಸೊ ಪೂಜೆ ವಿಶ್ವಾಸದಲ್ಲೂ ಕೂಡ ದೇವರುಗಳು ನಂಬಿಕೆಗಳು ಇದೆಲ್ಲ ಅವರಲ್ಲೂ ಈಗ ಬಹಳಷ್ಟು ಆಗಿದೆ. ಕೇವಲ ಒಂದು ಏನು ಯೇಸು ನಂಬಿದವ್ರನ್ನ ಬಿಟ್ಟು ಭಾರತೀಯಲ್ಲಿ ಬಂದಾಗ ಎಲ್ಲ ಪ್ರವಾಸ ಮಾಡಿದಾಗ ಇಲ್ಲಿ ದೇವತರ ವಿಚಾರ ತಿಳ್ಕೊಂಡಾಗ ಸೊ ಅವರು ಕೂಡ ಅಲ್ಲಿ ಹೆಚ್ಚಿನ ಆಕರ್ಷಕ ಆಯ್ತದೆ. ಇದೇ ರೀತಿ ನಮ್ಮ ಸಂಸ್ಕೃತಿ ಬಗ್ಗೆ ನಡೀತಾ ಇರುವಂತ ಒಂದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀನಿ? ದೌರ್ಜನ್ಯ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಒಂದು ಸಮಾನತೆ ಸಿಕ್ಕಿಲ್ಲ, ಇವತ್ತಿಗೂ ಕೂಡ ಹತ್ತಿರ ಎಲ್ಲೂ ಒಟ್ಟಿಗೆ ಹೋಗೋಕ್ಕಾಯ್ತಿಲ್ಲ. ಇಷ್ಟು ನಮ್ಮ ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ರಾಜಕೀಯದವರು ಇದ್ದಾರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟು ಅವ್ರಿಗಂತೂ ಸೇಫ್ ಇದ್ರು ಅವ್ರ ಮೇಲೆ ನಡೀತಾ ಇರೋಂಥ ಅತ್ಯಾಚಾರದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀನಿ? ಇದಕ್ಕೆ ಕಡಿವಾಣ ಹಾಕೋದಂತೂ ಅಸಾಧ್ಯ. ಆಕ್ಚುಲಿ ಅವರು ಯಾರು ಸರಿಯಾಗಿ ಸಂಸ್ಕೃತಿ ಅನ್ನೋದು ಅವರು ದೇಹದಲ್ಲಿ ಬಂದಾಗ ಮಾತ್ರ ಅವ್ರು ಆಗ್ಬಿಟ್ರೆ ಕಾಮಗಳನ್ನು ತಡೆಯೋಕೆ ಒಂದೇ ಒಂದು ದಾರಿ ಅಂತಾರೆ, ಕಾನೂನು ಗಟ್ಟಿ ಹಾಕ್ಬೇಕು. ಅದು ಪೊಲೀಸರು ಕೂಡ ಎಲ್ಲ ಕಡೆ ಹೋಗಿ ಕಾಯೋದಕ್ಕಾಗಲ್ಲ, ಪ್ರತಿಯೊಂದು ಹೆಣ್ಮಕ್ಳನ್ನ ಕಾಯೋದಕ್ಕಾಗಲ್ಲ. ಕಾನೂನು ಕಠಿಣವಾಗಿತ್ತು ಅಂದ್ರೆ 10 ಜನಕ್ಕೆ ಈ ರೀತಿ ಶಿಕ್ಷೆಗಳು ಸರಿಯಾಗದು ಅಂದ್ರೆ ಆಟೋಮೆಟಿಕ್ ಆಗಿ ಭಯ ಹುಟ್ಟುತ್ತೆ. ನಾಳೆ ಯಾರನ್ನ ಯಾರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬೇಕು ಅಂದ್ರೆ ಭಯ ಹುಟ್ಟುತ್ತೆ. ಸೊ ಅವ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಎಲ್ಲಿವರೆಗೂ ಭಯ ಇರಲ್ಲ ಅಲ್ಲಿವ್ರನ್ನ ಏನ್ ಬೇಕಾದ್ರೆ ಮಾಡ್ತಾ ಜಿಳಿಸ್ಕೊಳ್ತೀವಿ ಅನ್ನೋ ಮಾನಸಿಕತೆಯಲ್ಲಿ ಇರೋದ್ರಿಂದ ಈ ಅತ್ಯಾಚಾರಗಳು ಹೆಚ್ಚಿನ ಆಗ್ತಾ ಇದೆ, ಹೆಚ್ಚಿನ ನಡೀತದೆ. ಅದು ತುಂಬಾ ಹೆಣ್ಣು ಮಕ್ಕಳು ತುಂಬಾ ದೌರ್ಜನ್ಯ. ಸೊ ಅದಕ್ಕೆ ಕಡಿವಾಣ ಅಂದ್ರೆ ಇನ್ನೂ ಹೆಚ್ಚಿನ ಕಠಿಣ ಕಾನೂನುಗಳು ಬರಬೇಕು. ದಕ್ಷಿಣ ಕಾನೂನುಗಳು, ಯಾವುದೇ ಡೈರೆಕ್ಟ್ ಯೋಜನೆ ಆಗುವಂತ ಕಾನೂನು ಬರಬೇಕು. ಓಕೆ ಸರ್, ಇದೇ ರೀತಿ ನಮ್ಮ ಒಂದು ಮೀಡಿಯಾ ಮುಖಾಂತರ ನಿಮ್ಮ ಪಕ್ಷದವ್ರಿಗೆ ಆಗಿರ್ಬೋದು, ಸರ್ಕಾರಕ್ಕೆ ಆಗ್ಬೋದು, ಏನ್ ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀರಾ? ನಮ್ಮ ಪಕ್ಷದವರಿಗೆ ಆಲ್ರೆಡಿ ಅವ್ರು ನಾನು ಹೇಳ್ಕೊಡೋದು ಅಷ್ಟು ದುಡ್ಡನೇನಲ್ಲ, ಪಕ್ಷ ನಮ್ಮಂತ ನಾವು ಹಾಕಿರೋದ್ರಿಂದ ಅವ್ರಿಗೆಲ್ಲಾ ರೀತಿಯಂತ ಇದಿದೆ. ಸೊ ನಾನು ಹೇಳೋಂಥದ್ದೇನಿಲ್ಲ. ಈ ದೇಶದಲ್ಲಿ ಮೋದಿಯವರ ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಸೊ ಸಮಾಜ ಕೂಡ ನಾನು ಹೇಳುವಂಥದ್ದು, ನಾವ್ ಯಾರನ್ನೇ ದೋಷಣೆ ಮಾಡೋಕ್ಕಿಂತ ನಾವು ಸರಿ ಆಗ್ಬಿಟ್ರೆ ಆಟೋಮೆಟಿಕ್ ದೇಶ ಸರಿ ಆಗುತ್ತೆ. ಸೊ ನಾವ್ ಇನ್ನೊಬ್ರು ಬಟ್ ಮಾಡ್ತಾ ಮುಂಚೆ ನಾವೆಷ್ಟು ಸರಿ ಇದೀವಿ ಅಂತ ತಿಳ್ಕೊಬೇಕು. ಸರ್ಕಾರ ಮಾಡ್ತಾ ಇರೋರ್ನ ನಾವು ದೋಷಣೆ ಮಾಡೋಕ್ಕಿಂತ ಮುಂಚೆ ಪ್ರಜೆಗಳಾಗಿ ನಾವು ಸರಿಯಾದ ಸರ್ಕಾರ ತತ್ತಾ ಜೀವನ ಯೋಚನೆ ಮಾಡಬೇಕು. ಹಿಂದಿನ ಹಿಸ್ಟ್ರಿನ ಯೋಚನೆ ಮಾಡಬೇಕು. ಈ ಸರ್ಕಾರ ಈ ದೇಶದಲ್ಲಿ ಯಾರು ಆಳಿದ್ದಾರೆ, ಯಾವ ರೀತಿ ಆಳ್ಕೊಂಡ್ ಬಂದಿದ್ದಾರೆ, ಇವತ್ತು ದೇಶದ ಪರಿಸ್ಥಿತಿ ಎಲ್ಲಿದೆ, ಸೊ ಅದರಲ್ಲಿ ಬೇರೆ ಬಂದಾಗ ಈಗಿನ ಪರಿಸ್ಥಿತಿ ಹೇಗೆ ಮುಂದುವರಿತಿದೆ ಅನ್ನೋದು ಕೂಡ ಯೋಚನೆ ಮಾಡಬೇಕು. ಇದ್ರ ಆಧಾರದ ಮೇಲೆ ಪ್ರಜೆಗಳು ತಮ್ಮ ಕರ್ತವ್ಯ ನಿಭಾಯಿಸಿದ್ರೆ ದೇಶ ಆಟೋಮೆಟಿಕ್ ಸರಿಯಾಗುತ್ತೆ ಅಂತ. ಸೊ ಇದೇ ರೀತಿ ಕೊನೆಯ ಪ್ರಶ್ನೆ ತಮಗೆ, ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವತ್ತ ರಾಜಕೀಯ ಯಾಕೆ ಬಂದೆ, ಇಲ್ಲ ಬಂದಿದ್ದು ಒಳ್ಳೇದಾಯ್ತು ಅಂತ ಅನ್ಸಿದ್ಯಾ ಯಾವತ್ತಾರು, ಇಲ್ಲ ಯಾಕಾರು ಬಂದಪ್ಪ ಅನ್ನೋ ಒಂದು ಬಂದಿದ್ಯಾ? ಅದರಲ್ಲೂ ಬೇರೆ ಪಕ್ಷಕ್ಕೆ ಹೋಗಿದ್ರೆ ನನಗೆ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಭಾರತೀಯ ಜನತಾ ಪಾರ್ಟಿ ಮೇಲೆ ನಿಜವಾಗ್ಲೂ ಆತ್ಮತೃಪ್ತಿ ಇದೆ. ಯಾಕಂದ್ರೆ ಇಲ್ಲಿ ಬಂದಾಗ ನಮ್ಮ ಕಲ್ಪನೆ ಇರೋದೇ ದೇಶದ ವಿಚಾರವಾಗಿ ತಲೆ ತುಂಬುತ್ತಾರೆ. ಸೊ ಅದೇ ವಿಚಾರವಾಗಿ ನಾವು ಕೆಲಸ ಮಾಡ್ತೀವಿ. ಸೊ ಅವಾಗ ನಮ್ಗೆ ಬೇರೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಅನ್ಸುತ್ತೆ. ದೇಶ ಸಮಸ್ಯೆಗಳ ಮುಂದೆ ಮನುಷ್ಯನ ಸಮಸ್ಯೆಗಳು ಚಿಕ್ಕದು ಅನ್ಸುತ್ತೆ. ಹಾಗಾಗಿ ತೃಪ್ತಿ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ತಮ್ಮ 24 ಗಂಟೆ ಸಹ ತೊಡಗಿಸಿಕೊಂಡು ರಾಜಕೀಯದಲ್ಲಿ ಇರ್ತೀರಾ. ಓಕೆ, ಮುಂದೆ ಬರ್ತಾ ಇರುವಂತಹ ಒಂದು ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್, ಸೊ ತಾವು ಯಾರಿಗೆ ಬೆಂಬಲ ಕೊಡ್ತಾ ಇದ್ದೀರಾ, ಯಾವ ರೀತಿ ಬೆಂಬಲ ಕೊಡ್ತೀರಾ, ಪ್ರಿಪರೇಷನ್ ಯಾವ ರೀತಿ ಆಗಿದ್ದೀರಾ? ಈಗ 10 ತಿಂಗಳು ಎಲೆಕ್ಷನ್ ಇರೋದ್ರಿಂದ ಒಂದು ಯುವ ಮೋರ್ಚಾ ಕಡೆಯಿಂದ ಒಂದು ಬೂತ್ ಟು ಯೂತ್ ಅಂತೇಳಿ ನಾವು ಕಾರ್ಯಯೋಜನೆ ಮಾಡ್ಕೊಂಡಿದ್ವಿ. ಪ್ರತಿಯೊಂದು ಬೂತಿಗೂ 2 ಯುವಕರು, ಹೊಸ ಯುವಕರನ್ನ ಜೋಡಣೆ ಮಾಡುವಂಥದ್ದು. ಸೊ ಅದ್ರ ನಂತರದಲ್ಲಿ ನೆಕ್ಸ್ಟ್ ಇನ್ನೊಂದು 8 ತಿಂಗಳು 2 ತಿಂಗಳು ಸಮಾವೇಶಗಳು ಶುರುವಾಗ್ತವೆ. ಹೊಸ ಯುವಕರುಗಳು ಸೇರಿಸಿ ಸಮಾವೇಶಗಳು ಮಾಡುವಂಥದ್ದು. ಆ ಸಮಾವೇಶಗಳಲ್ಲಿ ನಮ್ಮ ನಾಯಕರು ದೇಶದ ಇವತ್ತಿನ ಅಭಿವೃದ್ಧಿ ವಿಚಾರಗಳು ಇರ್ಬೋದು, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಮಾಡುವಂತ ಅಭಿವೃದ್ಧಿ, ಮುಂದಿನ ಪರಿಕಲ್ಪನೆ ಹೇಗಿರುತ್ತೆ ಅನ್ನೋ ವಿಚಾರಗಳನ್ನ ಯುವಕರಿಗೆ ತಿಳಿಸಿ ಅದನ್ನ ಸಾಮಾನ್ಯ ಜನಗಳಿಗೆ ತಲುಪಿಸುವಂತ ವಿಚಾರಗಳಿಗೆ ಸಮಾವೇಶಗಳು ನಡೆಯುತ್ತೆ. ಸೊ ಹೀಗೆ ಇನ್ನು 10 ದಿವಸ ಹೊಸ ಯೋಜನೆಗಳು ಆಗುತ್ತೆ ಅಂತ. ಓಕೆ, ಮುಂದೆ ಬರ್ತಾ ಇರುವಂತಹ ಒಂದು ಎಲೆಕ್ಷನ್ ಅಲ್ಲಿ ಜನಗಳಿಗೆ ದುಡ್ಡು ಹಂಚಿ ವೋಟ್ ಕೇಳ್ತಾರಲ್ಲ, ಸೊ ಅದು ನಿಲ್ಬೇಕು ಅನ್ಸುತ್ತಾ, ಇಲ್ಲ ಜನಗಳು ತಗೋಬಾರ್ದು ಅನ್ಸುತ್ತಾ, ಇಲ್ಲ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಮುಂದೆ ಬರ್ತಾ? ನಾನು ಅವಾಗಲೇ ಹೇಳಿದೆ, ಇದು ದೇಶ ಕಟ್ಟೋ ವಿಚಾರದಲ್ಲಿ ಮೋದಿ ಹೇಳೋ ರೀತಿನೇ ಇದು ಅವರೊಬ್ಬರದೇ ಅಲ್ಲ ಕೆಲಸ, ಪ್ರತಿಯೊಬ್ಬ ವ್ಯಕ್ತಿಗಳ ಕೆಲಸ ಆಗಿದೆ. ಹಾಗಾಗಿ ಕೇವಲ ದುಡ್ಡು ತಗೊಳ್ಳೋದ್ರಿಂದ ಒಂದ್ ದಿವಸದಿಂದ ದೇಶ ಕಟ್ಟಕ್ ಆಗೋದಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ನೀವೇನಾರ ಇನ್ನೊಬ್ರು ರಾಜಕೀಯ ವ್ಯಕ್ತಿ ಬೈಬೇಕು ಅಥವಾ ಬಟ್ ಮಾಡಿ ತೋರಿಸ್ಬೇಕು ಅಂದ್ರೆ ಮುಂಚೆ ನಾವು ಸರಿ ಆಗ್ಬೇಕು. ನಾವ್ ಯಾವ್ದು ಸಣ್ಣ ಚಿಲ್ಲರೆ ಆಸೆ, ದುಡ್ಡಿನ ಆಸೆಗೋಸ್ಕರ ನಮ್ಮನ್ನ ಇಡೀ ದೇಶ ಬಲಿ ಕೊಡೋ ದೇಶ ಬಲಿ ಕೊಡೋ ಕೆಲಸ ಮಾಡಬಾರ್ದು. ಓಕೆ, ನಮ್ಮ ಮೀಡಿಯಾ ಮುಖಾಂತರ ತಮ್ಮ ಒಂದು ಸ್ವಂತ ಬೇರೆ ವಿಷಯನ ಹೇಳ್ಕೊಳ್ಳೋದಂಥದ್ದಲ್ಲಿ, ಜನಗಳಿಗೆ ತಿಳಿಸುವಂಥದ್ದಲ್ಲಿ, ನಿಮ್ಮ ಕ್ಷೇತ್ರದ ನಿಮ್ಮ ಜಿಲ್ಲೆಯ ಜನರಿಗೆ ನೇರವಾಗಿ ತಿಳಿಸುವಂಥ ವಿಷಯ ಏನಾದ್ರು ಇದೆಯಾ? ಸೊ ನಾಳೆ ಬೆಳಿಗ್ಗೆ ಪ್ರತಿಯೊಬ್ಬರು ನೋಡುವಂಥ ವಿಡಿಯೋ ಆಗಿರ್ತದೆ. ಸೊ ಆ ಇದರಿಂದ ತಮ್ಮ ನೇರವಾಗಿ ಏನಾದ್ರು ತಿಳಿಸುವಂಥದ್ದಿದ್ರೆ ಸೊ ತಾವು ನೇರವಾಗಿ ತಿಳಿಸಿ. ನಂದು ಅಂತಿಮವಾಗಿ ನಮ್ಮ ದೇಶದ ಅದೇ ನಮ್ಮ ಜಿಲ್ಲೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಹೇಳೋದು, ಯಾವುದೇ ಆಮಿಷಗಳಿಗೆ ಒಟ್ಟಿ ರಾಜಕೀಯ ಕ್ಷೇತ್ರ ಅಥವಾ ಈಗ ಮುಂದಿನ ಬರೋ ಚುನಾವಣೆಯಲ್ಲಿ ತಾವು ನಿರ್ಧಾರಗಳು ತಗೋಬೇಡಿ. ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಆಕ್ಚುಲಿ ನಮ್ಮ ಸರ್ಕಾರದಿಂದ ಕೂಡ ಮುಂದೆ ನನ್ನ ಅಪೇಕ್ಷೆ ಇರುತ್ತದೆ, ಕಂಪಲ್ಸರಿ ವೋಟಿಂಗ್ ಆಗೋ ರೀತಿಯಲ್ಲಿ ಅದರ ರೂಲ್ಸ್ ತರಬೇಕು ಅಂತ. ಯಾಕಂದ್ರೆ ರಜಾ ಬಂತು 2 ದಿವಸ ಅಂದ್ರೆ ತಮ್ಮ ಜವಾಬ್ದಾರಿ ಮತ್ತು ಟೂರ್ಗಳಿಗೆ ಹೋಗುವಂತ ಪ್ರವೃತ್ತಿ ಇವತ್ತು ಎಲ್ಲರೂ ಕೊನೆ ಅಂತಿಮವಾಗಿ ಯಾರ ತರ ವೋಟ್ ಹಾಕ್ತಾರೆ ಅಂದ್ರೆ ಇವತ್ತು
ಹಳ್ಳಿ ಇರ್ಬೋದು ಸ್ಲಮ್ ಜನಗಳು ಓಟಿಗೆ ಬರ್ತಾರೆ. ಸೊ ಅವ್ರಿಗೆ ಯಾವ್ದೋ ಆಮಿಷಗಳು ಓಟ್ಬಿಟ್ಟು ಮಾಡೋ ಪ್ರಯತ್ನ ನಡೀತಾ ಇದೆ. ಅದ್ರ ಬದಲು 100% ವೋಟ್ ಆಯ್ತು ಅಂದ್ರೆ ಅವಾಗ ಇದೇ ರಾಜಕಾರಣಿ ಕೂಡ ಹೆದರುತ್ತಾರೆ. ಯಾಕಂದ್ರೆ ವೋಟ್ ಡಿಪೆಂಡ್ ನಾಟ್ ಓನ್ಲಿ ಒನ್ ಕ್ಯಾಟಗರಿ ಜನ ಅಲ್ಲ, ಬುದ್ಧಿವಂತರು ಕೂಡ ಎಲ್ಲಾ ಕ್ಯಾಟಗರಿ ಜನಗಳು ನಮ್ಮನ್ನ ಗುರ್ಸ್ತಾರೆ. ಸೊ ನಾವು ಬರೀ ದುಡ್ಡು ಹಂಚೋದ್ರಿಂದ ನಮ್ಮನ್ನ ಜನ ಮೆಚ್ಚೋದಿಲ್ಲ, ನಮ್ಮ ಅಭಿವೃದ್ಧಿ ನೋಡೇ ಮೆಚ್ತಾರೆ ಅನ್ನೋ ನಂಬಿಕೆ ಅವ್ರು ಬಂದಾಗ ಸೊ ಆಟೋಮೆಟಿಕ್ ಆಗಿ ಒಳ್ಳೆ ವ್ಯಕ್ತಿಗಳು ಆರಿಸ್ ಬರ್ತಾರೆ. ಸೊ ಅದಕ್ಕೆ ಜನಗಳು ಫಸ್ಟ್ ನಿರ್ಧಾರ ಮಾಡಬೇಕು, ನಮ್ಮ ಓಟು ನಮ್ಮ ಇದು ನಾವು ಮಾಡಬೇಕು. ಸೊ ಅವರ ಓಟು ಅಮೂಲ್ಯವಾದದ್ದು ಅನ್ನೋದು ಜನರಿಗೆ ತಿಳಿಬೇಕು. ಓಕೆ ಸರ್. ಪ್ರಿಯ ವೀಕ್ಷಕರೇ, ಕೇಳಿದಿರಲ್ಲ, ಇಲ್ಲಿಯವರೆಗೂ ರಾಜ್ಯ ಯುವ ಮೋರ್ಚಾ ವೈಸ್ ಪ್ರೆಸಿಡೆಂಟ್ ಆದ ಮಾನ್ಯ ಶ್ರೀ ಭವಾನಿ ರಾವ್ ಅವರು ತಮ್ಮ ರಾಜಕೀಯದ ಅನುಭವಗಳು ಹಾಗೂ ರಾಜಕೀಯದಲ್ಲಿ ಮಾಡಿಕೊಂಡು ಬಂದಿರುವ ಕರ್ತವ್ಯಗಳು, ಆ ಕ್ಷೇತ್ರದ ಬೆಳವಣಿಗೆಗಳು, ಜಿಲ್ಲೆಯಲ್ಲಿ ಆಗಬೇಕಿಕೊಂಡಿರುವ ಅಭಿವೃದ್ಧಿ ಕೆಲಸಗಳು ಹಾಗೂ ಮುಂದೆ ಬರುವ ಚುನಾವಣೆಯಲ್ಲಿ ಜನರು ಯಾವ ರೀತಿ ಬದಲಾವಣೆಯನ್ನು ಕಂಡುಕೊಂಡು ಪಕ್ಷದ ಅಭಿವೃದ್ಧಿ ಹಾಗೂ ದೇಶದ ಅಭಿವೃದ್ಧಿಗೆ ಯಾವ ರೀತಿ ದುಡಿಯಬೇಕೆಂದು ನೇರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ politiciansinindia.com ಸೋಷಿಯಲ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್. ಅಭಿನಂದನೆ.